ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆದರೆ ರವಿ ಶ್ರೀವತ್ಸ ಅವ್ರ ಮೇಲೆ ಇರತಕ್ಕಂಥ ಒಂದು ಅಭಿಮಾನ ಗೌರವಕ್ಕೆ ನಾನು ಬಂದೆ. ಅವರು ಸುಮಾರು ಸಲ ಪಿಕ್ಚರ್ ನೋಡೋಕ್ಕೆ ಹೇಳಿದ್ರು, ನಾನು ನೋಡೋಕ್ಕಾಗಲಿಲ್ಲ. ಆದರೆ ಒಂದು ರವಿ ಶ್ರೀವತ್ಸ ಅವನದೇ ವಿಧವಾದ ಒಂದು ಬ್ರ್ಯಾಂಡು, ಒಂದು ಆ್ಯಕ್ಷನ್, ಎಮೋಷನ್ ಎಲ್ಲವನ್ನು ಇಟ್ಕೊಂಡೇ ಸಿನಿಮಾ ಮಾಡಿರ್ತಾರೆ. ರವಿ ಶ್ರೀವತ್ಸ ಅಂದಿದ ತಕ್ಷಣ ಎಲ್ಲರಿಗೂ ಅನ್ಸೋದು ಏನು ಅಂತಂದರೆ, ಅಯ್ಯೋ ಇವ್ನು ವೈಲೆನ್ಸ್ ಜಾಸ್ತಿ ಮಾಡಿರ್ತಾನೆ, ಅದು ಮಾಡಿರ್ತಾನೆ. ಈ ವೈಲೆನ್ಸು ನೀವು ಹಿಂದಿ ಪಿಕ್ಚರಲ್ಲೂ ನೋಡಿರ್ತೀರ, ಅದು ನಮ್ಮ ಕಣ್ಣಿಗೆ ಅದು ಕಾಣಲ್ಲ, ನಮ್ಮ ಕನ್ನಡದಲ್ಲಿ ಮಾತ್ರ ಅದು ಜಾಸ್ತಿ ಅಂತ ನಮಗೆ ಅನಿಸುತ್ತೆ. ಆದರೆ ಕತೆಗೆ ತಕ್ಕನಾಗಿ ಯಾಕೆ ಅಂತಂತಂದರೆ ರವಿ ಶ್ರೀವತ್ಸ ಜೊತೆ ಈ ಸಲ ಸ್ವಲ್ಪ ರಮೇಶ್ ಅವರು ಸೇರಿಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿ ಜೊತೆಯಲ್ಲೇ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ ರವಿ ಶ್ರೀವತ್ಸ. ಇದರ ಇನ್ನೂ ಜಾಸ್ತಿ ಆಗಿರೋದೇನೋ ಗೊತ್ತಿಲ್ಲ. ಆದರೆ ನನ್ನ ಹಿತೈಷಿಗಳು, ನನ್ನ ಆತ್ಮೀಯರಾದಂಥ ಸಂಜೀವಣ್ಣವರು ಮನೆಯಲ್ಲಿ ಅವ್ರಿಗೆ ಪಿಕ್ಚರ್ ನೋಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಅವರು ಪಿಕ್ಚರ್ ನೋಡಿದ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದ ಒಂದೇ ಮಾತು, ನಾನು ಈ ಸಿನಿಮಾ ನೋಡಿದ ಮೇಲೆ ಬಾಬು ಖಂಡಿತ ನನಗೆ KV ರಾಜು ಅವರು ಈ ಸಿನಿಮಾದಲ್ಲಿ ನನಗೆ ಕಾಣಿಸಿದ್ರು. ಯಾಕೆಂತಂದರೆ ನಿಜ KV ರಾಜು ಸ್ಟೈಲಲ್ಲೇ ರವಿ ಪಿಕ್ಚರ್ ಮಾಡಿದರೆ ತುಂಬ ಚೆನ್ನಾಗಿದೆ, 100% ಕರೆಕ್ಟಾಗಿ ರಿಲೀಸ್ ಮಾಡಬೇಕು ಅಂತಂತ ಹೇಳಿದ್ರು. ಅದಕ್ಕೆ ನಮ್ಮ ಗಾಂಧಿನಗರದ ವಿತರಕರು ಮಹಾನ್ ಬಾಬರು, ನಮ್ಮ ಚಂದನ್ ಸುರೇಶ್ ಅವರು, ಸೊ ಅದಕ್ಕೆ ಅವ್ರ ಆಫೀಸ್ನಲ್ಲಿ ಪರಿಚಯ ಮಾಡಿಸಿ ರವಿಗೆ, ನೋಡಪ್ಪ ನೀನು ಯಾವ ಆಫೀಸಲ್ಲಿ ಹೋದರೆ ಕರೆಕ್ಟಾಗೆಲ್ಲ ನೀಟಾಗೆಲ್ಲ ಮಾಡಿಕೊಡ್ತಾರೆ ಅಂತೇಳಿ ಅವ್ರಿಗೆ ಸ್ವಲ್ಪ ಗುರ್ತು ಮಾಡಿಕೊಟ್ಟೆ. ರವಿಗೆ ಒಳ್ಳೇದಾಗಬೇಕು. ಯಾಕೆ ಅಂತಂದರೆ ಅವನು ಫಸ್ಟ್ ಟೈಮು ಎಲ್ಲವನ್ನು ತನ್ನ ಒಂದು ಇದನ್ನು ಪಣಕ್ಕಿಟ್ಟು ಅವನಿಗೆ ಸ್ವಂತ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಇಂಡಸ್ಟ್ರಿಗೋಸ್ಕರ ಭಾಳಷ್ಟು ವರ್ಷಗಳಿಂದ ಆತನು ಸೇವೆ ಸಲ್ಲಿಸಿದ್ದಾರೆ. ಅವ್ರ ಜೊತೆ ನಮ್ಮ ಎಡಿಟರ್ ರೆಡ್ಡಿ ಕೂಡ ಕೈ ಜೋಡಿಸಿದ್ದಾರೆ. ಎಲ್ಲರೂ ಸೇರಿಕೊಂಡು ಆಮೇಲೆ ನಮ್ಮ ಲೇಡಿ ಸೋನು ಅವರು ಅವರಿಗೆ ಅವ್ರ ಜೊತೆನೇ ನಿಂತು ಸಹಾಯ ಮಾಡಿದ್ದಾರೆ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ನಿರ್ಮಾಪಕನಾಗಿ ರವಿ ಶ್ರೀವತ್ಸ ಇಂಡಸ್ಟ್ರಿ ಹುಡ್ಕೋಬೇಕು. ಯಾಕೆಂತಂದರೆ ಒಂದು 100 ಜನಕ್ಕೆ ಊಟ ಹಾಕೋ ಒಬ್ಬ ನಿರ್ಮಾಪಕ ಹುಡ್ಕೊಂಡ್ರೆ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೇದಾಗುತ್ತೆ. ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾನೆ, ಅವನು ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಅವ್ನು ಯಾವ ರೀತಿ ಕೇಳಿದ ನಮ್ಮ ಒಂದು ಸಹಾಯ ಅಂತಂತಂದರೆ ಮಾರಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾವತ್ತಿದ್ರೂ ಅವ್ನು ನಮ್ಮ ಜೊತೆಯಲ್ಲಿ ಇರ್ತಾನೆ, ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ. ಅದೇ ಥರ ರಮೇಶ್ ಅವರು ಮೊದಲಿಂದನೂ ಈ ಸಿನಿಮಾ ಅವ್ನ ಜೊತೆಯಲ್ಲಿ ನಿಂತ್ಕೊಂಡು ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಕರ್ತರು ದಯವಿಟ್ಟು ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿ, ವೈಲೆನ್ಸ್ ಜಾಸ್ತಿ ಇದೆ ಅನ್ನೋದಕ್ಕಿಂತ ಎಷ್ಟೋ ಹಿಂದಿ ಪಿಕ್ಚರ್ಗಳನ್ನ ನಾವು ಆ ಹೆಸರುಗಳು ಹೇಳೋದು ಬೇಡ, ಬಟ್ ಅವು ಯಾತಕ್ಕೋಸ್ಕರ ಮಾಡಿದ್ದಾರೆ ವೈಲೆನ್ಸನ್ನು ಅನ್ನೋದನ್ನ ಆ ಕಥೆಯಲ್ಲಿ ಹೇಳ್ಕೊಂಡು ಹೋಗುವಾಗ ನಾನು ಆ ಕತೆ ಕೇಳಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಸಹಕಾರ ಕೊಡಿ. ಆಮೇಲೆ ನಾಗೇಂದ್ರಣ್ಣ ಸ್ವಲ್ಪ ಜನ ಜಾಸ್ತಿ ಬರಬೇಕಿತ್ತು ಅಂತ ಕಾಣುತ್ತೆ, ಪ್ರೆಸ್ ಅವರು ಯಾಕೋ ಕಮ್ಮಿ ಇದ್ದಾರೆ. ಇನ್ನೊಂದು ದಿನ ಸಿನಿಮಾ ರಿಲೀಸ್ ಒಂದಿನ ಮುಂಚೆ ಏನಾದರೂ ನೋಡಿ. ಹೌದಾ, ಅಲ್ಲಿವರೆಗೂ ಇರ್ತಾರೆ ಅನ್ಕೊಂಡು. ಯಾರಣ್ಣ ನಾನು ಪ್ರೆಸ್ ಮೀಟ್ ಮಾಡೋದು ಮಾಡ್ಬೇಕಣ್ಣ. ಇನ್ನು ಪಿಕ್ಚರ್ ಡೇಟ್ ಇದೆ, ನಮ್ದು ಲೇಟ್ ಇದೆ, ಆ ಟೈಮಲ್ಲಿ ಮಾಡ್ತೀವಿ. ಅದಕ್ಕೂ ನಾಗೇಂದ್ರ ತಾನೆ ನೋಡ್ಕೊಳ್ಳೋದು. ನಾಗೇಂದ್ರನ ಹೇಳ್ದ ರಿಲೀಸ್ ಮುಂಚೆ ಮಾಡೋಣ, ಇವಾಗ ಯಾಕೆ ಸುಮ್ಮನೆ ಅಂತ. ಆದಷ್ಟು ರವಿ ಇನ್ನೂ ಹಲವಾರು ಚಿತ್ರಗಳನ್ನ ನೀವು ನಿರ್ಮಿಸಬೇಕು ನಿಮ್ಮ ಬ್ಯಾನರಲ್ಲಿ. ಹಾಗೂ ಈ ಸಿನಿಮಾ ಜೊತೆ ನಿಮ್ಮ ಈ ವೈಲೆನ್ಸನ್ನು ಸ್ವಲ್ಪ ಕಮ್ಮಿ ಮಾಡಿ ಸೈಲೆಂಟ್ ಆಗಿ ಯಾವುದನ್ನ ಒಂದು ಫ್ಯಾಮಿಲಿ ಸಿನಿಮಾ ಕೊಡೋದಕ್ಕೆ ನೆಕ್ಸ್ಟು ಟ್ರೈ ಮಾಡಿ. ಯಾಕೆಂತಂತಂದರೆ ನಿಮಗೆ ಅದೊಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ, ಆ ಬ್ರ್ಯಾಂಡಿಂದ ನೀವು ಆಚೆ ಬರಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ನಿನ್ನ ಹತ್ರ ಹಲವಾರು ಕಥೆಗಳಿದೆ, ಅಪ್ಪ ಮಗನ ಸೆಂಟಿಮೆಂಟಿಂದ ಹಿಡಿದು ತಾಯಿ ಮಗನ ಎಲ್ಲ ಕಥೆಗಳಿದೆ. ಈ ಸಿನಿಮಾ ಆದಮೇಲೆ ಇದೇ ಬ್ಯಾನರಲ್ಲಿ ಖಂಡಿತ ನೀವು ಮಾಡ್ತೀರಾ ಅಂತ ನಂಬಿಕೆ ಇದೆ. ಆಗಲಿಲ್ಲ ಅಂತಂತಂದರೆ ಖಂಡಿತ ನಮ್ಮ ಸಿನಿಮಾ ಆದಮೇಲೆ ನಾನೇ ನಿಮಗೆ ಅವಕಾಶ ಕೊಡ್ತೀನಿ, ಖಂಡಿತ ಸಿನಿಮಾ ಮಾಡೋಣ. ಯಾಕಂತಂತಂದರೆ ಬ್ರ್ಯಾಂಡ್ ಆಗಕ್ಕೆ ಹೋಗಬೇಡಿ, ಒಂದು ಒಳ್ಳೆ ಸಿನಿಮಾ ಮಾಡಿ. ಈ ಸಿನಿಮಾಯಿಂದ ಆಚೆ ಬಂದು ಒಳ್ಳೇದಾಗಲಿ. ಸ್ವಲ್ಪ ರಮೇಶ್ ಅವರು ವೇದಿಕೆಗೆ ಬಂದು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನೀವೆಲ್ಲ ಮಾತಾಡಿದ್ಮೇಲೆ ನಾವು ಮಾತಾಡೋದ್ರೆ ಕರೆಕ್ಟು. ಊರು ಮುಂಚೆ ನಾವು ಏನು ಅಂತ ಮಾತಾಡೋಣ, ನಿಮ್ಮ ಕತೆ ಗೀತೆ ಎಲ್ಲ ಹೇಳಿದ್ರೆ ಅದನ್ನು ಇಟ್ಕೊಂಡು ನಾವು ಒಂದು ಸ್ವಲ್ಪ ಸ್ಕ್ರೀನ್ ಪ್ಲೇ ಮಾಡ್ಬೋದು. ಅದನ್ನು ಮೊದಲೇ ಮೈಕ್ ಕೊಡ್ತಿದ್ವಿ, ತಪ್ಪಾಗೋಯ್ತು ಅಂತ ಕಾಣುತ್ತೆ. ಕರೆಕ್ಟ್ ಅವಸರ ನೀವು ಹೇಳ್ತಾ ಇದ್ದೀರಾ, ಕೇಳಿಸ್ಕೊಂಡಣ. MTR ಬ್ರ್ಯಾಂಡಿಂದ MGR ಬ್ರ್ಯಾಂಡಿಗೆ ಬಾಣ ನೀನು. ಅಲ್ಲ ಮಾಡಿದಾರೆ ಅವ್ರು, ನನ್ನ ಬ್ಯಾನರ್ ಒಂದು ಸಿನಿಮಾ ಮಾಡಿದ್ದಾರೆ. ಪಿಕ್ಚರ್ಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. 100%
ಬಾಬು ಬಾಬಣ್ಣ ಒಂದು ವಿಷಯ ಏನ್ ಗೊತ್ತಾ ಬಾಬಣ್ಣ, ಒಂದು ವಿಷಯ ಬರಕ್ಕೆ ನಿನ್ನೆ ನಾನು ಅವರು ಮಾತಾಡ್ತಾ ಒಂದು ವಿಷಯ ಹೇಳಿದ್ರು. ತಾಯಿ ಅನ್ನೋ 2 ಅಕ್ಷರಕ್ಕೆ ಅರ್ಥ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದ್ರದ್ದೇ ಒಂದು ಕತೆ ಮಾಡಿ ಇಟ್ಟಿದ್ದೀನಿ, ಮಾಡಿ ತೋರಿಸ್ತೀನಿ ಸಿನಿಮಾನ ಅಂತ ಒಂದು ಮಾತು ಹೇಳಿದ್ರು. ಅದಕ್ಕೆ ಸೂರಪ್ಪ ಬಾಬುನೇ ನಿರ್ಮಾಪಕರಾದ್ರೆ ಬಿಟ್ಟು ಇಷ್ಟ ಇದೆ. ಅಲ್ಲ ನಾವು ಇದಕ್ಕೆ ಮುಂಚೆನೆ ಕೊಡಿದಾರಪ್ಪ, ನಮ್ಮ ಬ್ಯಾನರ್ ಅಲ್ಲಿ ಆಲ್ರೆಡಿ ಮಾಡಿದ್ದಾರೆ. ನಾನೇ ಈ ಸಬ್ಜೆಕ್ಟ್ಗೆ ಆಯ್ತು ಮಾಡೋಣ, ಅದೇ ಅದು ನೀನೇ ಕತೆ ಕೇಳಿ ಓಕೆ ಮಾಡೋದು.